Hi students, very good morning one and all. Myself Manjunath, lecturer in economics, the Golden Glimpse, PU College. Dear students, previous class we have discussing about the part B and unit 2, chapter number 3, economic reform since 1991. Liberalization, privatization and globalization and apprecial ಅಂತಂದ್ರೆ ಲಾಸ್ಟ್ ಕ್ಲಾಸ್ ಅಲ್ಲಿ ನಾವು ಪಾರ್ಟ್ ಬಿ ಅಲ್ಲಿ ಚಾಪ್ಟರ್ ನಂಬರ್ 3 ಇದೆ ಅಲ್ವಾ, ಎಕನಾಮಿಕ್ ರಿಫಾರ್ಮ್ ಸಿನ್ಸ್ 1991 ಅಂತಂದ್ರೆ 1991 ಹೊಸ ಆರ್ಥಿಕ ಸುಧಾರಣೆಗಳ ಬಗ್ಗೆ ನಾವು ಡಿಸ್ಕಷನ್ ಮಾಡ್ತೀವಿ. ಪ್ರೀವಿಯಸ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ಲಿಬರಲೈಸೇಷನ್ ಅಂದ್ರೆ ಈ ಒಂದು ಉದಾರೀಕರಣ ಬಗ್ಗೆ ನಾವು ಡಿಸ್ಕಷನ್ ಮಾಡಿದೀವಿ. ಟುಡೇ ಕ್ಲಾಸ್ ಅಲ್ಲಿ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ಪ್ರೈವೇಟೈಸೇಷನ್ ಅಂತಂದ್ರೆ ಖಾಸಗೀಕರಣ. ಏನಿ ಒಂದು ಖಾಸಗೀಕರಣ ಅಂತಂದ್ರೆ ಒಂದು ಇಟ್ ಇಂಪ್ಲೈಸ್ ಶೇಡಿಂಗ್ ಆಫ್ ದ ಓನರ್ಶಿಪ್ ಆರ್ ಮ್ಯಾನೇಜ್ಮೆಂಟ್ ಆಫ್ ಎ ಗವರ್ನಮೆಂಟ್ ಓನ್ಡ್ ಎಂಟರ್ಪ್ರೈಸ್. ಗವರ್ನಮೆಂಟ್ ಕಂಪನೀಸ್ ಆರ್ ಕನ್ವರ್ಟೆಡ್ ಇಂಟು ಪ್ರೈವೇಟ್ ಕಂಪನೀಸ್ ಇನ್ 2 ways ಅಂತಂದ್ರೆ ಇಲ್ಲಿ ಫಸ್ಟ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಏನಿ ಒಂದು ಖಾಸಗೀಕರಣ ಅಂತಂದ್ರೆ ಸಾರ್ವಜನಿಕ ಮೂಲದ ಕೈಗಾರಿಕೆಗಳನ್ನ ಅಥವಾ ಸಾರ್ವಜನಿಕ ಮೂಲದ ಉದ್ಯಮಗಳನ್ನ ಒಂದು ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸುವಂತಹ ಪ್ರಕ್ರಿಯೆಗೆ ನಾವೇನಂತ ಕರಿತೀವಿ ಅಂತಂದ್ರೆ ಖಾಸಗೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಖಾಸಗೀಕರಣ ಮಾಡೋದಕ್ಕೆ ಎರಡು ಮಾರ್ಗಗಳಿಂದ ಖಾಸಗೀಕರಣಕ್ಕೆ ಸರ್ಕಾರಿ ಒಂದು ಕೈಗಾರಿಕೆಗಳನ್ನ ವರ್ಗಾಂತರ ಮಾಡ್ತಾರೆ. ಯಾವ್ಯಾವುದು ಅಂತಂದ್ರೆ ಬೈ ವಿತ್ಡ್ರಾಲ್ ಆಫ್ ದ ಗವರ್ಮೆಂಟ್ ಫ್ರಮ್ ಓನರ್ಶಿಪ್, ಮ್ಯಾನೇಜ್ಮೆಂಟ್ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಅಂತಂದ್ರೆ ಈ ಒಂದು ಏನ್ ಸರ್ಕಾರಿ ಸ್ವಾಮ್ಯದ ಸಾರ್ವಜನಿಕ ಕೈಗಾರಿಕೆಗಳಿತ್ತು ಆ ಕೈಗಾರಿಕೆಗಳ ಮಾಲೀಕತ್ವವನ್ನ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ವಾಪಸ್ ಪಡ್ಕೊಳ್ತಾರೆ. ನೆಕ್ಸ್ಟ್ ಸೆಕೆಂಡ್ ಒನ್ ಅಂತಂದ್ರೆ ಬೈ ಔಟ್ರೈಟ್ ಸೇಲ್ ಆಫ್ ಪಬ್ಲಿಕ್ ಸೆಕ್ಟರ್ ಕಂಪನೀಸ್ ಅಂತಂದ್ರೆ ಏನಿ ಒಂದು ಸಾರ್ವಜನಿಕ ಉದ್ಯಮಗಳಿರುತ್ತೋ ಸಾರ್ವಜನಿಕ ಉದ್ಯಮಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ಮಾರಾಟ ಮಾಡ್ತಾರೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಪ್ರೈವೇಟೈಸೇಷನ್ ಆಫ್ ದ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಬೈ ಸೆಲ್ಲಿಂಗ್ ಆಫ್ ಪಾರ್ಟ್ ಆಫ್ ದ ಈಕ್ವಿಟಿ ಆಫ್ PSCs ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈನರ್ಸ್ ಟು ದ ಪಬ್ಲಿಕ್ ಈಸ್ ನೋನ್ ಆಸ್ ಎ ಡಿಸ್ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಸಾರ್ವಜನಿಕ ವಲಯದ ಉದ್ಯಮಗಳ ಷೇರುಗಳನ್ನ ವಾಪಸ್ ತಗೊಳ್ಳೋದಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಹಿಂತೆಗೆತ ಅಂತ ಹೇಳ್ಬಿಟ್ಟು ಕರಿತೀವಿ. ಅಂತಂದ್ರೆ ಏನೊಂದು ಡಿಸ್ಇನ್ವೆಸ್ಟ್ಮೆಂಟ್ ಅಂತಂದ್ರೆ ಒಂದು ಹೂಡಿಕೆ, ಮರು ಹೂಡಿಕೆ ಅಂತ ಹೇಳ್ಬಿಟ್ಟು ಸಹ ನಾವು ಕರಿತೀವಿ, ಅಥವಾ ಹೂಡಿಕೆ ಹಿಂತೆಗೆತ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂದ್ರೆ ದ ಪರ್ಪಸ್ ಆಫ್ the sale according to the government was mainly to improve financial discipline and facilities of modernization. It was also encouraged the provide capital and managerial capabilities could be effectively utilized to improve the performance of PSUs ಅಂತಂದ್ರೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ಸ್ ಇಂಪ್ಲಿಮೆಂಟ್ಸ್ ಆಗುತ್ತೆ. ಅಂದ್ರೆ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ಏನ್ ಬರುತ್ತೋ ಪಬ್ಲಿಕ್ ಸೆಕ್ಟರ್ ಇಂಡಸ್ಟ್ರೀಸ್ ನ ಪ್ರೈವೇಟ್ ಇಂಡಸ್ಟ್ರೀಸ್ ಗೆ ಕನ್ವರ್ಟ್ ಮಾಡಿದ್ರೆ ಓಕೆ. ನೆಕ್ಸ್ಟ್ ಅಂತಂದ್ರೆ ಫೈನಾನ್ಷಿಯಲ್ ಅಂತಂದ್ರೆ ಪಬ್ಲಿಕ್ ಸೆಕ್ಟರ್ ಯುಟಿಲೈಸೇಷನ್ ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಇನ್ಕ್ರೀಸ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ದ ಗವರ್ನಮೆಂಟ್ ಎನ್ಶೂರ್ಡ್ ದಟ್ ಪ್ರೈವೇಟೈಸೇಷನ್ ಕುಡ್ ಪ್ರೊವೈಡ್ ಸ್ಟ್ರಾಂಗ್ imputes to the inflow of FDI. The government has also made attempts to improve the efficiency of PSUs by giving them autonomy in taking managerial decisions. For instance, some PSUs have been generated special status of Maharatnas, Navaratnas and Mini Ratnas ಅಂತಂದ್ರೆ ಸರ್ಕಾರ ಸ್ವಾಮ್ಯದ ಕೈಗಾರಿಕೆಗಳನ್ನ ಖಾಸಗಿ ವ್ಯಕ್ತಿಗಳಿಗೆ ವರ್ಗಾಯಿಸಿದಂತಹ ನಂತರ ವಿದೇಶಿ ನೇರ ಹೂಡಿಕೆ ಏನಿದೆಯೋ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಇನ್ಫ್ಲೋ ಆಗುತ್ತೆ, ಅಂತಂದ್ರೆ ಇನ್ಕ್ರೀಸ್ ಆಗುತ್ತೆ, ಒಳ್ಳೆ ಅರಿವು ಅನ್ನೋದು ಏನಾಗ್ತಾ ಇರುತ್ತೆ ಹೆಚ್ಚಾಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ಸರ್ಕಾರಿ ಸ್ವಾಮ್ಯದ ಒಂದು ಕೈಗಾರಿಕೆಗಳನ್ನ ಅವರು ವರ್ಗಾವಣೆ ಮಾಡ್ತಾರೆ. ಯಾವ ರೀತಿ ವರ್ಗಾವಣೆ ಮಾಡ್ತಾರೆ ಅಂತಂದ್ರೆ ಅನೇಕ ರೀತಿಯಾದಂತಹ ಒಂದು ಕೈಗಾರಿಕೆಗಳನ್ನ 3 ಗುಂಪುಗಳಾಗಿ ವರ್ಗಾಯಿಸಲಾಗುತ್ತದೆ. ಆ 3 ಗುಂಪುಗಳ ವರ್ಗೀಕರಣ ಯಾವ್ಯಾವುದು ಅಂತಂದ್ರೆ ಮಹಾರತ್ನ ಕೈಗಾರಿಕೆಗಳು, ನವರತ್ನ ಕೈಗಾರಿಕೆಗಳು, ಮಿನಿ ರತ್ನ ಕೈಗಾರಿಕೆಗಳು ಅಂತ ಹೇಳ್ಬಿಟ್ಟು 3 ಗುಂಪುಗಳಾಗಿ ಅವ್ರು ಏನ್ ಮಾಡ್ತಾರೆ ಅಂತಂದ್ರೆ ಮರು ವಿಂಗಡಣೆ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ಅಂತಂದ್ರೆ ಗ್ಲೋಬಲೈಸೇಷನ್ ಅಂದ್ರೆ ಜಾಗತೀಕರಣ. ಇಲ್ಲಿ ಜಾಗತೀಕರಣ ಅಂತ ಯಾವ ತರ ಇರುತ್ತೆ ಅಂತಂದ್ರೆ although globalization is generally understood to mean integration of the economy of country with the world economy, it is a complex phenomenon. It is an outcome of the set of various policies that are aimed to transforming the world towards greater the independence and
integration. It involves certain of networks and activities transcending economics, the social geographic boundaries. Globalization attempts to establishment links in such as where the happenings in India can be influenced by events happening elsewhere. It is turning the world into the whole, creating of a borderless world. ಅಂತಂದ್ರೆ ಏನ್ ಜಾಗತೀಕರಣ ಅಂತಂದ್ರೆ ಆಲ್ ಥ್ರೂ ಗ್ಲೋಬಲೈಸೇಷನ್ ಅಂಡರ್ಸ್ಟುಡ್ ಅಂತಂದ್ರೆ ಏನ್ ಈ ಒಂದು ಅಂಡರ್ಸ್ಟುಡ್ ಅಂತಂದ್ರೆ ಈಗ ಸಪೋಸ್ ಈ ಒಂದು ಜಾಗತೀಕರಣ ಅಂತಂದ್ರೆ ನಮ್ಮ ದೇಶದ ಆರ್ಥಿಕತೆಯನ್ನ ವಿದೇಶಿ ಮಾರುಕಟ್ಟೆಗೆ ತೆರೆದಿಡುವಂತಹ ಒಂದು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಜಾಗತೀಕರಣ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಜಾಗತೀಕರಣ ಅನ್ನೋದು ಇಟ್ ಈಸ್ ಅನ್ ಔಟ್ಕಮ್ ಆಫ್ ದ ಸೆಟ್ ಆಫ್ ವೇರಿಯಸ್ ಪಾಲಿಸೀಸ್ ದಟ್ ಆರ್ aimed transforming the world towards greater independence and integration in involves certain of networks of activities transcending economic, social and geographical boundaries. Globalization attempts to the establishment link in such a way that happenings in India can be influenced by event happening elsewhere. It is turning the world into one whole of certain boundaryless world. ಅಂತಂದ್ರೆ ಏನ್ ಈ ಒಂದು ಜಾಗತೀಕರಣದಲ್ಲಿ ಯಾವುದೇ ಒಂದು ದೇಶ ಏನಾಗ್ತಾ ಇರುತ್ತೆ ಅಂತಂದ್ರೆ ಅನೇಕ ರೀತಿಯಾದಂತಹ ನೀತಿ ನಿರ್ಬಂಧಗಳು ಇಲ್ಲದೆ ಏನ್ ಮಾಡ್ತಾರೆ ಅಂತಂದ್ರೆ ನಮ್ಮ ದೇಶದ ಒಳಗಡೆ ಬಂಡವಾಳವನ್ನ ಒಂದು ಹೂಡಿಕೆ ಮಾಡೋದಕ್ಕೆ ಅವಕಾಶವನ್ನ ಕಲ್ಪಿಸ್ಕೊಡ್ತಾರೆ. ಡಿಯರ್ ಸ್ಟೂಡೆಂಟ್ಸ್, ಈ ಒಂದು ಜಾಗತೀಕರಣದಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ನಮ್ಮ ದೇಶದ ಆರ್ಥಿಕತೆಯನ್ನ ವಿದೇಶಿ ಮಾರುಕಟ್ಟೆಗೆ ತೆರೆದಿಡುವಂತಹ ಒಂದು ವ್ಯವಸ್ಥೆ ಆಗಿರೋದ್ರಿಂದ ಒಂದು ಗಡಿ ಆಚೆ ಮತ್ತು ಗಡಿ ಒಳಗೆ ಒಂದು ವ್ಯಾಪಾರ ಅನ್ನೋದು ಒಂದು ನಡೀತಾ ಇರುವಂತಹ ಒಂದು ಪ್ರಕ್ರಿಯೆ ಆಗಿರುತ್ತೆ. ನೆಕ್ಸ್ಟ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ಔಟ್ಸೋರ್ಸಿಂಗ್ ಅಂತಂದ್ರೆ ಹೊರಗುತ್ತಿಗೆ. ಏನು ಈ ಒಂದು ವಾಟ್ ಇಸ್ ದ ಮೀನಿಂಗ್ ಆಫ್ ಔಟ್ಸೋರ್ಸಿಂಗ್? This is one of the important outcomes. Of the globalization process in outsourcing companies. Yes, like regular service from external sources, mostly from other countries, which was previously provided initially from within the countries, like legal advisors, computer services, advertisements and security, each provided by the respective departments of the all companies. Dear students, ಹೊರಗುತ್ತಿಗೆ ಅಂತಂದ್ರೆ ಏನು ಅಂತಂದ್ರೆ ನಮ್ಮ ದೇಶದಲ್ಲಿ ನಡೆಯುವಂತಹ ಏನ್ ವ್ಯಾಪಾರ ವ್ಯವಹಾರ ಇರುತ್ತೋ ಆಂತರಿಕ ಮೂಲಗಳಿಂದ ಏನಾಗ್ತಾ ಇರುತ್ತೆ ಅಂತಂದ್ರೆ ಒಂದು ಬಾಡಿಗೆ ರೂಪದಲ್ಲಿ ಪಡೆದುಕೊಳ್ಳುವಂತಹ ಒಂದು ಸನ್ನಿವೇಶಕ್ಕೆ ನಾವೇನಂತ ಕರಿತೀವಿ ಅಂತಂದ್ರೆ ಹೊರಗುತ್ತಿಗೆ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಈ ಹೊರಗುತ್ತಿಗೆ ಅನ್ನೋದು ಏನಾಗ್ತಾ ಇರುತ್ತೆ ಅಂತಂದ್ರೆ ವಿದೇಶಿ ಬಾಹ್ಯ ಮೂಲಗಳಿಂದ ಆಂತರಿಕ ಅಂತಂದ್ರೆ ಏನ್ ಈ ಒಂದು ಮಾನಸಿಕ ಇರ್ಬೋದು, ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ವಾರ್ಷಿಕ ಇರ್ಬೋದು, ಗುತ್ತಿಗೆಯ ಆಧಾರದ ಮೇಲೆ ವಿವಿಧ ರೀತಿಯಾದಂತಹ ಒಂದು ಸೇವೆಗಳನ್ನ ಒದಗಿಸಲಾಗುತ್ತೆ. ಲೈಕ್ ಅಂತಂದ್ರೆ ಈಗ ಸಪೋಸ್ ಲೀಗಲ್ ಅಡ್ವೈಸರ್ಸ್ ಅಂತಂದ್ರೆ ಕಾನೂನಿನ ಒಂದು ಸೇವೆಗಳಿರ್ಬೋದು, ಅದ್ರ ಜೊತೆಗೆ ಇರುವ ಕಂಪ್ಯೂಟರ್ ಸರ್ವಿಸಸ್ ಅಂತಂದ್ರೆ ಈ ಒಂದು ಗಣಕಯಂತ್ರದ ಒಂದು ಸರ್ವಿಸಸ್ ಇರ್ಬೋದು, ಮತ್ತೆ ಅಡ್ವರ್ಟೈಸ್ಮೆಂಟ್ಸ್ ಜಾಹೀರಾತುಗಳಿರ್ಬೋದು, ಸೆಕ್ಯೂರಿಟಿ ಆಫ್ ಈಚ್ ಪ್ರೊವೈಡ್ ಬೈ ದ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ಸ್ ಆಫ್ ದ ಕಂಪನೀಸ್ ಅಂತಂದ್ರೆ ಏನ್ ಅನೇಕ ರೀತಿಯಾದಂತಹ ಒಂದು ಕೈಗಾರಿಕೆಗಳು ಬರುತ್ತೋ ಕೈಗಾರಿಕೆಗಳಿಗೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ನೀತಿ ನಿರ್ಬಂಧಗಳಿಗೆ ಸಂಬಂಧಪಟ್ಟಂತೆ ಬಾಡಿಗೆ ರೂಪದಲ್ಲಿ ಒಂದು ಸೇವೆಗಳನ್ನ ಒದಗಿಸುವಂತಹ ಒಂದು ಪ್ರಕ್ರಿಯೆ ಏನಾಗಿರುತ್ತೆ ಅಂತಂದ್ರೆ ಹೊರಗುತ್ತಿಗೆ ಆಗಿರುತ್ತೆ. ನೆಕ್ಸ್ಟ್ ಅಂತಂದ್ರೆ as a form of economic activities, outsourcing as a insatisfied is the recent times because of the growth of past modes of a communication, particularly the growth of information technology, like means IT companies. Many of the services such as a voice-based business process, popularly known as the BPO and call centers, and dear students, as a form of the economy activities, outsourcing as a insufficient in the recent times because of the growth of ಫಾಸ್ಟ್ ಮೋಡ್ಸ್ ಆಫ್ ಕಮ್ಯುನಿಕೇಶನ್ ಅಂತಂದ್ರೆ ಏನ್ ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚಿನ ಅಭಿವೃದ್ಧಿ ಹೊಂದಿದಂತಹ ದೇಶಗಳಲ್ಲಿ ಒಂದು ಮಾಹಿತಿ ತಂತ್ರಜ್ಞಾನ ಅನ್ನೋದು ಏನಾಗ್ತಿದೆ ಅಂತಂದ್ರೆ ಹೆಚ್ಚು ಅಭಿವೃದ್ಧಿ ಆಗ್ತಾ ಹೋಗ್ತಾ ಇದೆ. ಲೈಕ್ ಅಂತಂದ್ರೆ ಈಗ ಬೆಸ್ಟ್ ಎಕ್ಸಾಂಪಲ್ ಅಂತಂದ್ರೆ BPO ಅಂತಂದ್ರೆ ಬಿಸ್ನೆಸ್ ಪ್ರೊಸೆಸಿಂಗ್ ಔಟ್ಸೋರ್ಸಸ್ ಕಂಪನೀಸ್ ಇರ್ಬೋದು, ಲೈಕ್ ಕಂಪೇರ್ ಟು ಕಾಲ್ ಸೆಂಟರ್ಸ್ ಇರ್ಬೋದು. ಅಂತಂದ್ರೆ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತೆ ಅನೇಕ ರೀತಿಯಾದಂತಹ ಒಂದು ಸೇವೆಗಳನ್ನ ಒದಗಿಸುವಂತಹ ಒಂದು ಸೇವೆಗಳು ಅಂತಂದ್ರೆ ಔಟ್ಸೋರ್ಸಿಂಗ್. ಲೈಕ್ ಔಟ್ಸೋರ್ಸಿಂಗ್ ಒಂದು ಸರ್ವಿಸಸ್ ಯಾವ್ದು ಬರುತ್ತೆ ಅಂತಂದ್ರೆ ರೆಕಾರ್ಡ್ ಕೀಪಿಂಗ್, ಅಕೌಂಟೆನ್ಸಿ, ಬ್ಯಾಂಕಿಂಗ್ ಸರ್ವಿಸಸ್, ಮ್ಯೂಸಿಕ್ ರೆಕಾರ್ಡಿಂಗ್ಸ್ ಅಂಡ್ ಫಿಲ್ಮ್ ಎಡಿಟಿಂಗ್, ಬುಕ್ ಟ್ರಾನ್ಸ್ಕ್ರಿಪ್ಷನ್ಸ್. ಅಂತಂದ್ರೆ ಒಂದು
ಸಂಗೀತವನ್ನ ರೆಕಾರ್ಡ್ ಮಾಡೋದಿರ್ಬೋದು, ಮತ್ತೆ ಅದ್ರ ಜೊತೆಗೆ ಏನಾಗ್ತಾ ಇರುತ್ತೆ ಕೀಪಿಂಗ್ ಅಕೌಂಟೆನ್ಸಿ ಅಂತಂದ್ರೆ ಲೆಕ್ಕಾಚಾರ ಇರ್ಬೋದು, ಬ್ಯಾಂಕಿಂಗ್ ಸರ್ವಿಸಸ್ ಮೀನ್ಸ್ ಅಂತಂದ್ರೆ ಬ್ಯಾಂಕಿಂಗ್ ಸೇವೆಗಳಿರ್ಬೋದು, ಮತ್ತೆ ರೆಕಾರ್ಡಿಂಗ್ ಮ್ಯೂಸಿಕ್ ರೆಕಾರ್ಡಿಂಗ್ ಅಂತಂದ್ರೆ ಸಂಗೀತ ಒಂದು ರೆಕಾರ್ಡಿಂಗ್ ಮಾಡುವಂತ ಒಂದು ಸನ್ನಿವೇಶ ಇರ್ಬೋದು, ಫಿಲಿಂ ಎಡಿಟಿಂಗ್ ಇರ್ಬೋದು, ಮತ್ತೆ ಬುಕ್ ಒಂದು ಟ್ರಾನ್ಸ್ಕ್ರಿಪ್ಷನ್ಸ್ ಇರ್ಬೋದು ಅಂತಂದ್ರೆ ವಿವಿಧ ರೀತಿಯಾದಂತಹ ಒಂದು ಕಾಪಿ ರೈಟ್ಸ್ ಏನ್ ಬರುತ್ತೋ ಕಾಪಿ ರೈಟ್ಸ್ ಅನ್ನ ನಾವೇನ್ ಮಾಡ್ತೀವಿ ಅಂತಂದ್ರೆ ಔಟ್ಸೋರ್ಸಿಂಗ್ ಗೆ ನಾವು ಎಕ್ಸಾಂಪಲ್ ಅನ್ನ ನಾವು ಕೊಡ್ತೀವಿ. ನೆಕ್ಸ್ಟ್ ಅಂತಂದ್ರೆ ಈ ಒಂದು ಆರೋಗ್ಯ ಸೇವೆಗಳಿಗೆ ಸಂಬಂಧಪಟ್ಟಂತೆ ಕ್ಲಿನಿಕಲ್ ಅಡ್ವೈಸಸ್ ಆರ್ ಈವೆಂಟ್ ಟೀಚಿಂಗ್ ಆರ್ ಬೀಯಿಂಗ್ ಎ ಔಟ್ಸೋರ್ಸ್ಡ್ ಬೈ ಕಂಪನೀಸ್ ಇನ್ ಡೆವಲಪ್ಡ್ ಕಂಟ್ರೀಸ್ ಟು ಇಂಡಿಯಾ ವಿತ್ ದ ಹೆಲ್ಪ್ ಆಫ್ ಮಾಡರ್ನ್ telecommunications links including the internet, the text, voice of visual data in respect of these services of a digitalized and transmitted in real time over continents of national boundaries. Most multinational corporations ಅಂತಂದ್ರೆ ಬಹುರಾಷ್ಟ್ರೀಯ ಕಂಪನಿಗಳು ಏನ್ ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರಗಳಿರುತ್ತೋ, ಲೈಕ್ ಈ ಒಂದು ಇನ್ಫಾರ್ಮೇಶನ್ ಟೆಕ್ನಾಲಜಿ ಡೆವಲಪ್ಡ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಕಂಟ್ರೀಸ್ ಈಗ ಒಂದು ಕಂಟ್ರೀಸ್ ಏನಿರುತ್ತೋ ಈ ಒಂದು ಕಂಟ್ರೀಸ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ತಮ್ಮ ದೇಶಗಳ ವ್ಯಾಪಾರ ಮತ್ತು ವ್ಯವಹಾರಗಳನ್ನ ಅಭಿವೃದ್ಧಿ ಪಡಿಸುವಂತಹ ನಿಟ್ಟಿನಲ್ಲಿ ಅನೇಕ ರೀತಿಯಾದಂತಹ ಬಹುರಾಷ್ಟ್ರೀಯ ಕಂಪನಿಗಳು ನಮ್ಮ ದೇಶಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಹೊರಗುತ್ತಿಗೆಯ ಆಧಾರದಲ್ಲಿ ಬಾಡಿಗೆಯನ್ನ ಅವ್ರು ನೀಡ್ಬಿಟ್ಟು ಏನ್ ಮಾಡ್ತಾರೆ ಅಂತಂದ್ರೆ ಅನೇಕ ರೀತಿಯಾದಂತಹ ಒಂದು ಸೇವೆಗಳನ್ನ ಒದಗಿಸ್ತಾ ಇರ್ತಾರೆ. Dear students, next we have discussing about the WTO. WTO means World Trade Organization. ವಿಶ್ವ ವ್ಯಾಪಾರ ಸಂಘಟನೆ. Dear students, ವಿಶ್ವ ವ್ಯಾಪಾರ ಸಂಘಟನೆ ಅಂತಂದ್ರೆ the WTO was founded in the 1995, was the successor organization of the General Agreement and Trade and Tariffs, GATT. GATT was establishment in the 1948 within a 23 countries as the Ode to Globalization. ಅಂತಂದ್ರೆ ದಿ ಸ್ಟೂಡೆಂಟ್ಸ್ WTO ಫಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು ಯಾವಾಗ ಅಂತಂದ್ರೆ ದ WTO ವಾಸ್ ಫೌಂಡೆಡ್ ಆಫ್ ಎ 1995 ಅಂತಂದ್ರೆ 1995ರಲ್ಲಿ WTO ಏನಾಗ್ತಾ ಇರುತ್ತೆ ಅಂತಂದ್ರೆ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ದ ಸಕ್ಸೆಸಿಯರ್ ಆಫ್ ಆರ್ಗನೈಸೇಷನ್ ಆಫ್ ಜನರಲ್ ಆರ್ಗ್ಯುಮೆಂಟ್ ಆಫ್ ಟ್ರೇಡ್ ಅಂಡ್ ಟಾರಿಫ್ಸ್ ಅಂಡ್ ಗ್ಯಾಟ್. ಫಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಗೋದು ಗ್ಯಾಟ್ ಎಷ್ಟರಲ್ಲಿ 1948 ವಿತ್ ದ 1948 ಅಲ್ಲಿ ಗ್ಯಾಟ್ ಎಸ್ಟಾಬ್ಲಿಷ್ಮೆಂಟ್ ಆಗಿದ್ದು ಯಾವಾಗ 1948 ಅಲ್ಲಿ. ನೆಕ್ಸ್ಟ್ WTO ಆಗಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಕನ್ವರ್ಟ್ ಆಗ್ತಾ ಇರುತ್ತೆ. ಫಸ್ಟ್ ಎಷ್ಟು ಕಂಟ್ರೀಸ್ ಅಸೈನ್ಡ್ ಆಗಿತ್ತು ಗ್ಯಾಟ್ ಅಲ್ಲಿ ಅಂತಂದ್ರೆ ದೇರ್ ಆರ್ 23 countries ಓನ್ಲಿ ಫಾರ್ ದ ಅಸೈನ್ಡ್ ಇನ್ ಟು ದ ಗ್ಯಾಟ್. ನೆಕ್ಸ್ಟ್ ಅಂತಂದ್ರೆ you might find many Indian companies have expanded their wings to many other countries. For example, ONGC Videshi and subsidiary of the Indian public sector entrepreneurs, oil and natural gas corporations engaged in oil and gas exploration and production as a projects in 16 countries. Tata Steel, a private company establishment in the 1907, is one of the top 10 global steel companies in the world, which have operations of 26 countries and sell its products in 50 countries. It employs nearly 50,000 persons in other countries. ಅಂತಂದ್ರೆ ಫಸ್ಟ್ ಅಂತಂದ್ರೆ ONGC ಏನಿರುತ್ತೋ ONGC ಕಂಪನೀಸ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಸಬ್ಸಿಡಿಯರಿ ಆಫ್ ಇಂಡಿಯನ್ ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರಿನರ್ಸ್ ಅಂತಂದ್ರೆ ONGC ಮೀನ್ಸ್ ಆಯಿಲ್ ಅಂಡ್ ನ್ಯಾಚುರಲ್ ಗ್ಯಾಸ್ ಕಾರ್ಪೊರೇಷನ್. ONGC ಮೀನ್ಸ್ oil and natural gas corporations of Videshi companies, one of the Videshi companies in oil and gas exploration and production as projects in 16 countries. ಅಂತಂದ್ರೆ ಪ್ರಾರಂಭದಲ್ಲಿ 16 ದೇಶಗಳು ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ ನಮ್ಮ ಭಾರತಕ್ಕೆ ಸಂಬಂಧಪಟ್ಟಂತೆ ಏನಿ ಒಂದು ಕಚ್ಚಾ ತೈಲ ಬರುತ್ತೋ ಕಚ್ಚಾ ತೈಲವನ್ನ ಒಂದು ಆಮದು ಮಾಡುವಂತ ಒಂದು ಒಪ್ಪಂದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಸಹಿ ಆಗ್ತಾ ಇರ್ತಾರೆ. ನೆಕ್ಸ್ಟ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಟಾಟಾ ಸ್ಟೀಲ್ ಅಂಡ್ ಪ್ರೈವೇಟ್ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಇಂದ 1907. ಫಸ್ಟ್ ಅಂತಂದ್ರೆ ಯಾವ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಆಗೋದು ಅಂತಂದ್ರೆ ಒಂದು ಖಾಸಗಿ ಕಂಪನಿಯಾಗಿ ಟಾಟಾ ಮತ್ತು ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆ 1907ರಲ್ಲಿ ಪ್ರಾರಂಭ ಆಗುತ್ತೆ. ಡಿಯರ್ ಸ್ಟೂಡೆಂಟ್, ಫಸ್ಟ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಎ ಪ್ರೈವೇಟ್ ಕಂಪನಿ ಟಾಟಾ ಸ್ಟೀಲ್ ಅಂಡ್ ಐರನ್ ಕಂಪನಿ. ದಿಸ್ ಇಸ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ 1907. is the one of the top 10 global steel companies. ಅಂತಂದ್ರೆ ಈ ಟಾಟಾ ಮತ್ತು ಉಕ್ಕಿನ ಕೈಗಾರಿಕೆ ಏನಾಗಿದೆ ಅಂತಂದ್ರೆ ಜಗತ್ತಿನಾದ್ಯಂತ ಏನ್ ಈ ಒಂದು ಉಕ್ಕಿನ ಕೈಗಾರಿಕೆಗಳಿದೆಯೋ ಉಕ್ಕಿನ ಕೈಗಾರಿಕೆಗಳಲ್ಲಿ ಇದು ಸಹ ಏನಾಗಿದೆ ಅಂತಂದ್ರೆ ಒಂದಾಗಿದೆ. the world which have operations in the 26 countries and they sell the products of 50 countries. ಅಂತಂದ್ರೆ ಏನ್ ಈ ಒಂದು 26 ರಾಷ್ಟ್ರಗಳಲ್ಲಿ ಇದು ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದೆ. 26 ರಾಷ್ಟ್ರಗಳಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡಿದ್ರು ಸಹ
ಈ ಒಂದು ಏನಾಗಿದೆ ಅಂತಂದ್ರೆ ಈ ಒಂದು ತಾನು ಪ್ರೊಡಕ್ಷನ್ ಮಾಡೋಂಥ ಒಂದು ಪ್ರಾಡಕ್ಟ್ ಏನಿದೆಯೋ ಪ್ರಾಡಕ್ಟ್ಸ್ ಅನ್ನ 50 ಕಂಟ್ರೀಸ್ ಏನ್ ಮಾಡ್ತಾ ಇರುತ್ತೆ ಅಂತಂದ್ರೆ ಎಕ್ಸ್ಪೋರ್ಟ್ ಮಾಡಿಸ್ತಾ ಇದೆ. ಇದರ ಉದ್ಯೋಗಿಗಳ ಸಂಖ್ಯೆ ಎಷ್ಟು ಅಂತಂದ್ರೆ ಪ್ರಾರಂಭದಲ್ಲಿ 50,000. ನೆಕ್ಸ್ಟ್ ಅಂತಂದ್ರೆ ಎಕ್ಸೆಪ್ಟ್ ಟಾಟಾ Steel and Iron Company, HCL Technologies, one of the top 5 IT companies in Indian, has offices in 31 countries and employs about 15,000 persons abroad. So, Dr. Reddy's Laboratories initially was the small company supplying of a pharmaceutical goods a big Indian companies. Today has a manufacturing plants and a research centers across the world. Search www.reddy.com accused in the 2014 global trade ಅಂತಂದ್ರೆ ನೆಕ್ಸ್ಟ್ ಎಕ್ಸೆಪ್ಟ್ ಈ ಒಂದು ಟಾಟಾ ಐರನ್ ಸ್ಟೀಲ್ ಕಂಪನಿ ಎಕ್ಸೆಪ್ಟ್ ಅದಾದ್ಮೇಲೆ HCL ಟೆಕ್ನಾಲಜೀಸ್ ಎಸ್ಟಾಬ್ಲಿಷ್ಮೆಂಟ್ ಆಗುತ್ತೆ. ಇದು ಒನ್ ಆಫ್ ದ ಟಾಪ್ 5 IT ಕಂಪನೀಸ್ ಅಂತಂದ್ರೆ ಮಾಹಿತಿ ತಂತ್ರಜ್ಞಾನಕ್ಕೆ ಸಂಬಂಧಪಟ್ಟಂತ ಒಂದು ಏನು 5 ಕೈಗಾರಿಕೆಗಳಿದೆಯೋ 5 ಕೈಗಾರಿಕೆಗಳಲ್ಲೂ ಸಹ ಇದು ಸಹ ಏನಾಗಿದೆ ಅಂತಂದ್ರೆ ಒಂದಾಗಿದೆ. India has offices in 31 countries and employs about 15,000. ಅಂದ್ರೆ ಭಾರತವನ್ನ ಹೊರತುಪಡಿಸಿ ಜಗತ್ತಿನ 31 ರಾಷ್ಟ್ರಗಳಲ್ಲಿ ತನ್ನ ಸಾಮ್ರಾಜ್ಯವನ್ನ ವಿಸ್ತಾರ ಮಾಡ್ಕೊಂಡಿದೆ. ಇದರ ಉದ್ಯೋಗಿಗಳ ಸಂಖ್ಯೆ 15,000ಕ್ಕೂ ಹೆಚ್ಚು ಅಂತಂದ್ರೆ ನೆಕ್ಸ್ಟ್ ಅದನ್ನ ಹೊರತುಪಡಿಸಿದ್ರೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರೀಸ್ ಇನಿಷಿಯಲಿ ವಾಸ್ ಅ ಸ್ಮಾಲ್ ಕಂಪನಿ ಸಪ್ಲೈಯಿಂಗ್ ಫಾರ್ಮಾಸ್ಯೂಟಿಕಲ್ಸ್ ಆಫ್ ಎ ಗುಡ್ಸ್ ಟು ಬಿಗ್ ಇಂಡಿಯನ್ ಕಂಪನೀಸ್. ಟುಡೇ ಹ್ಯಾಸ್ ಎ ಮ್ಯಾನುಫ್ಯಾಕ್ಚರಿಂಗ್ ಪ್ಲಾಂಟ್ಸ್ ಅಂಡ್ ರಿಸರ್ಚ್ ಸೆಂಟರ್ಸ್ ಅಕ್ರಾಸ್ ದ ವರ್ಲ್ಡ್ ಅಂತಂದ್ರೆ ಡಾಕ್ಟರ್ ರೆಡ್ಡಿಸ್ ಲ್ಯಾಬೋರೇಟರೀಸ್ ಅನ್ನೋದು ಏನಾಗ್ತಿದೆ ಅಂತಂದ್ರೆ ಇಡೀ ನಮ್ಮ ಭಾರತದಲ್ಲಿ ಅತ್ಯಂತ ಒಂದು ಹೆಚ್ಚು ಮಹತ್ವ ಸ್ಥಾನವನ್ನ ಹೊಂದಿರುವಂತಹ ಪ್ರಾಥಮಿಕವಾದಂತಹ ಒಂದು ರಿಸರ್ಚ್ ಸಂಶೋಧನಾ ಒಂದು ಕೇಂದ್ರವಾಗಿದೆ. ನೆಕ್ಸ್ಟ್ ಅದ್ರ ಜೊತೆಗೆ ನಾವು ನೋಡೋದು ಅಂತಂದ್ರೆ ಈ ಒಂದು ಆರ್ಗನೈಸೇಷನ್ ಆಫ್ ಅಡ್ಮಿನಿಸ್ಟ್ರೇಟರ್ ಆಲ್ ಮಲ್ಟಿಲ್ಯಾಟ್ರಲ್ ಟ್ರೇಡ್ ಅಗ್ರಿಮೆಂಟ್ಸ್ ಬೈ ದ ಪ್ರೊವೈಡಿಂಗ್ ಈಕ್ವಲ್ ಆಪರ್ಚುನಿಟೀಸ್ ಟು ಆಲ್ ಕಂಟ್ರೀಸ್ ಇನ್ ದ ಇಂಟರ್ನ್ಯಾಷನಲ್ ಮಾರ್ಕೆಟ್ಸ್ ಫ್ರಮ್ ಟ್ರೇಡಿಂಗ್ ಪರ್ಪಸ್. WTO is expected to establishment of rule-based trading regime in which nations cannot place arbitrary restrictions on trade. In addition, it's a purpose of also to enlarge ಅಂತಂದ್ರೆ ಈ ಒಂದು ಏನು ಬಹುರಾಷ್ಟ್ರೀಯ ಸಂಸ್ಥೆಗಳಿದೆಯೋ ಬಹುರಾಷ್ಟ್ರೀಯ ಸಂಸ್ಥೆಗಳು ಏನಾಗಿದೆ ಅಂತಂದ್ರೆ ಜಗತ್ತಿನಾದ್ಯಂತ ತನ್ನ ಸಾಮ್ರಾಜ್ಯವನ್ನ ವಿಸ್ತರಿಸುವಂತಹ ಒಂದು ಇದ್ರಲ್ಲಿ ಏನ್ ಮಾಡುತ್ತೆ ಅಂತಂದ್ರೆ ಅಂತಾರಾಷ್ಟ್ರೀಯ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಶ್ವ ವ್ಯಾಪಾರ ಸಂಘಟನೆ ಏನಿದೆಯೋ ವಿಶ್ವ ವ್ಯಾಪಾರ ಸಂಘಟನೆ ಏನಾಗ್ತಿದೆ ಅಂತಂದ್ರೆ ಮಹತ್ವವಾದಂತಹ ಒಂದು ಪಾತ್ರವನ್ನ ವಹಿಸುತ್ತೆ. ಇದಿಷ್ಟು ಸಹ ನಾವು ಯಾವ ತರ ಇದ್ರಲ್ಲಿ ಡಿಸ್ಕಷನ್ ಮಾಡ್ತೀವಿ ಅಂತಂದ್ರೆ WTO ಅಲ್ಲಿ ನಾವು ಡಿಸ್ಕಷನ್ ಮಾಡ್ತೀವಿ. Dear students, last concepts we have discussing about the Indian economy during reforms and assessment ಅಂತಂದ್ರೆ ಭಾರತದ ಆರ್ಥಿಕ ಅಭಿವೃದ್ಧಿ ಆರ್ಥಿಕ ಸುಧಾರಣೆಗಳ ಅವಧಿಯಲ್ಲಿ ಭಾರತದ ಒಂದು ಆರ್ಥಿಕ ಅಭಿವೃದ್ಧಿ ಒಂದು ವಿಮರ್ಶಾತ್ಮಕ ಒಂದು ಚಿಂತನೆ. ಡಿಯರ್ ಸ್ಟೂಡೆಂಟ್ಸ್ ಅಂತಂದ್ರೆ ಈಗ ಫಸ್ಟ್ ನೀವು ಯಾವ ರೀತಿ ರೈಟ್ ಡೌನ್ ಮಾಡ್ಕೊಳ್ಬೇಕು ಅಂತಂದ್ರೆ ದ ರಿಫಾರ್ಮ್ ಪ್ರೋಸೆಸ್ ಆಸ್ ಕಂಪ್ಲೀಟೆಡ್ there decides since its introduction. Let us now look at the performance of the Indian economy during this period. In the economics, the growth of an economy is measured by the gross domestic product ಅಂತಂದ್ರೆ ಏನು ಒಂದು ಸುಧಾರಣೆಗಳ ಆರ್ಥಿಕ ಸುಧಾರಣೆಗಳನ್ನ 1991ರಲ್ಲಿ ಭಾರತದಲ್ಲಿ ಜಾರಿಗೆ ತಂದ್ರು. ಈ ಒಂದು ಅವಧಿಯಲ್ಲಿ ನಮ್ಮ ಭಾರತದ ಆರ್ಥಿಕತೆ ಏನಾಗ್ತಾ ಇರುತ್ತೆ ಅಂತಂದ್ರೆ ಮಹತ್ವವಾದಂತಹ ಒಂದು ಬದಲಾವಣೆಯನ್ನ ಕಾಣುತ್ತೆ. ಮಹತ್ವವಾದಂತಹ ಒಂದು ಬದಲಾವಣೆ ಕಂಡ್ರೂ ಸಹ ನಮ್ಮ ಭಾರತದ ಒಂದು ರಾಷ್ಟ್ರೀಯ ವರಮಾನ ಅಂತಂದ್ರೆ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಿದೆಯೋ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಏನಾಗ್ತಾ ಇರುತ್ತೆ ಅಂತಂದ್ರೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ದ ಪೋಸ್ಟ್ ಆಫ್ 1991 ಇಂಡಿಯಾ witnessed of a rapid growth in GDP and a countries basis for a two decided. The growth of GDP increased from 5.6% during the 1991 to 88.2% during the 2007 and 12 ಅಂತಂದ್ರೆ 1980-91ರಲ್ಲಿ ಏನು GDP ಗ್ರೋತ್ ರೇಟು 5.6 ಇನ್ಕ್ರೀಸ್ ಆದ್ರೆ ಅದೇ ಏನಾಗ್ತಾ ಇರುತ್ತೆ ಅಂತಂದ್ರೆ 80-91ರಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ಒಂದು 8.2ಗೆ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಅಂತಂದ್ರೆ ಈ ಒಂದು ಡ್ಯೂರಿಂಗ್ ದ ರಿಫಾರ್ಮ್ಸ್ ಪೀರಿಯಡ್ ದ ಗ್ರೋತ್ ಆಫ್ ಅಗ್ರಿಕಲ್ಚರ್ ಹ್ಯಾಸ್ ಡಿಕ್ಲೈನ್ಡ್ ವಿಲ್ ದ ಇಂಡಸ್ಟ್ರಿಯಲ್ ಸೆಕ್ಟರ್ ರ್ಯಾಪಿಡ್ಲಿ ಫಂಕ್ಷನಲ್ ದ ಗ್ರೋತ್ ಆಫ್ ದ ಸರ್ವಿಸ್ ಸೆಕ್ಟರ್ ಹ್ಯಾಸ್ ಗಾನ್ ಅಪ್ ಅಂತಂದ್ರೆ ಈ ಒಂದು ಆರ್ಥಿಕ ಸುಧಾರಣೆಗಳ ಅವಧಿಯಲ್ಲಿ ನಮ್ಮ ಭಾರತದ ಒಂದು ಕೃಷಿ ಏನಿದೆಯೋ ಕೃಷಿ ಅನ್ನೋದು ಏನಾಗ್ತಾ ಇರುತ್ತೆ ಅಂತಂದ್ರೆ ಅತ್ಯಂತ ಹಿಂದುಳಿದಿದ್ರು ಸಹ
ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಹೊಸ ಆರ್ಥಿಕ ಸುಧಾರಣೆಗಳಲ್ಲಿ ಏನು ಒಂದು ಅನೇಕ ರೀತಿಯಾದಂತಹ ಬದಲಾವಣೆಗಳಾಯ್ತು, ಈ ಬದಲಾವಣೆಗಳನ್ನೋದು ಏನಾಗ್ತಾ ಇರುತ್ತೆ ಅಂತಂದ್ರೆ ಕೈಗಾರಿಕಾ ಒಂದು ನೀತಿಯಲ್ಲಿ ಅನೇಕ ರೀತಿಯಾದಂತಹ ಒಂದು ಬದಲಾವಣೆಗಳನ್ನ ತಂದು ಮಾಹಿತಿ ತಂತ್ರಜ್ಞಾನ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚು ಒಂದು ಅಭಿವೃದ್ಧಿಗೆ ಸಹಾಯಕವಾಗಿರುತ್ತೆ ಅಂತಂದ್ರೆ ಇನ್ ದಿಸ್ ಸೆಕ್ಟರ್ ವಿಟ್ನೆಸ್ಡ್ ನೆಗೆಟಿವ್ ಗ್ರೋತ್ ಇನ್ ದ subsequent year, while the service sector continued within a high level of growth higher than the overall GDP growth in 2014-15. This sector witnessed the high growth rate of 9.8%. The industrial sector witnessed a steep decline during 2012-13. In the subsequent years of a began show the continuous positive ಗ್ರೋತ್ ಅಂತಂದ್ರೆ ಏನ್ ಇವನ್ 1991 ಆರ್ಥಿಕ ನೀತಿ ಬರುತ್ತೋ ಇಲ್ಲಿ ಯಾವುದೇ ರೀತಿಯಾದಂತಹ ಒಂದು ಲಿಬರಲೈಸೇಷನ್ ಇರ್ಬೋದು, ಪ್ರೈವೇಟೈಸೇಷನ್ ಇರ್ಬೋದು, ಗ್ಲೋಬಲೈಸೇಷನ್ ಇರ್ಬೋದು, ಇದರಲ್ಲಿ ಸಹ ಯಾವ್ದಕ್ಕೆ ಮೋರ್ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತಂದ್ರೆ ಈ ಒಂದು ಪ್ರೈವೇಟ್ ಸೆಕ್ಟರ್ಗೆ ಒಂದು ಮೋರ್ ಇಂಪಾರ್ಟೆನ್ಸ್ ಅನ್ನ ಕೊಡ್ತಾರೆ. ಮೋರ್ ಇಂಪಾರ್ಟೆನ್ಸ್ ಅನ್ನ ಕೊಟ್ಟಂತ ಒಂದು ಸನ್ನಿವೇಶದಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ನಮ್ಮ ಇಂಡಿಯನ್ ಎಕಾನಮಿ ಏನಿದೆಯೋ, ಇಂಡಿಯನ್ ಎಕಾನಮಿಯಲ್ಲಿ ಏನಾಗ್ತಾ ಇರುತ್ತೆ, GDP ಗ್ರೋತ್ ರೇಟ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇರುತ್ತೆ. 2014 ಮತ್ತೆ 15 ಅಲ್ಲಿ 9.8% ಇನ್ಕ್ರೀಸ್ ಆಗುತ್ತೆ ಇಂಡಸ್ಟ್ರಿಯಲ್ ಸೆಕ್ಟರ್ ಇಂದ ಮಾತ್ರ. 2012 ಮತ್ತು 13 ಅಲ್ಲಿ ಏನಾಗ್ತಾ ಇರುತ್ತೆ ಅಂತಂದ್ರೆ ಈ ಒಂದು 9.8 ಗೆ ಒಂದು ಏನಾಗ್ತಾ ಇರುತ್ತೆ ಅಂತಂದ್ರೆ ಶಿಫ್ಟ್ ಆಗ್ತಾ ಹೋಗ್ತಾ ಇರುತ್ತೆ. ನೆಕ್ಸ್ಟ್ ಅಂತಂದ್ರೆ ದ ಓಪನಿಂಗ್ ಆಫ್ ದ ಎಕಾನಮಿ ಆಸ್ led to a rapid increase in the foreign direct investment and foreign exchange reserves. The foreign investment, which includes foreign direct investment and foreign institutional investment, has increased from about $100 million on 1990-91 $30 billion in the 2017-18. There has been an increase in the foreign exchange reserves from the about $6 billion in 1991 to about $413 billion in 2018-19. India is one of the largest foreign exchange reserves holders in the world. ಅಂದ್ರೆ ನಮ್ಮ ಭಾರತದಲ್ಲಿ ಏನಾಗಿತ್ತು ಅಂತಂದ್ರೆ ವಿದೇಶಿ ವ್ಯಾಪಾರ ಏನಿದೆಯೋ, ವಿದೇಶಿ ವ್ಯಾಪಾರದಿಂದ ಏನಾಗ್ತಿದೆ ಅಂತಂದ್ರೆ ಅನೇಕ ರೀತಿಯಾದಂತಹ ಒಂದು ಆದಾಯ ಅನ್ನೋದು ಹೆಚ್ಚಾಗ್ತಾ ಹೋಗ್ತಾ ಇದೆ. 1990-91ರಲ್ಲಿ 100 ಅಮೆರಿಕನ್ ಡಾಲರು, ನೆಕ್ಸ್ಟ್ 2017-18ರಲ್ಲಿ ಏನಾಗ್ತಿದೆ ಅಂತಂದ್ರೆ $6,000 ಬಿಲಿಯನ್ ಡಾಲರ್ನಷ್ಟು ಆದಾಯವನ್ನ ಗಳಿಸ್ತಾ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ನಮ್ಮ ಭಾರತ ಏನಾಗ್ತಿದೆ ಅಂತಂದ್ರೆ ವಿದೇಶಿ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ವಿದೇಶಿ ಸ್ವೀಕೃತಿಗಳನ್ನ ಪಡೆಯುವಂತಹ ಏಕೈಕ ಬಲಿಷ್ಠವಾದಂತಹ ಒಂದು ರಾಷ್ಟ್ರ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ. ಅಂದ್ರೆ ಅತ್ಯಂತ ಒಂದು ಬಲಿಷ್ಠ ವಿದೇಶಿ ಒಂದು ಸ್ವೀಕೃತಿಗಳು ಏನ್ ಬರುತ್ತೋ, ಈಗ ಸಪೋಸ್ ನಾವೇನ್ ಮಾಡ್ತೀವಿ, ಎಕ್ಸ್ಪೋರ್ಟ್ಸ್ ಮತ್ತೆ ಇಂಪೋರ್ಟ್ ಬರುತ್ತೆ. ಎಕ್ಸ್ಪೋರ್ಟ್ಸ್ ಮಾಡಿದ್ರೆ ನಾವು ಪೇಮೆಂಟ್ಸ್, ಎಕ್ಸ್ಪೋರ್ಟ್ ಮಾಡಿದ್ರೆ ನಾವು ರೆಸಿಪ್ಟ್ಸ್ ಅನ್ನ ಅಕ್ಸೆಪ್ಟ್ ಮಾಡ್ಕೊಳ್ತೀವಿ, ಇಂಪೋರ್ಟ್ ಮಾಡಿದ್ರೆ ನಾವು ಪೇಮೆಂಟ್ಸ್ ಅನ್ನ ನಾವು ಮಾಡ್ತಾ ಇರ್ತೀವಿ. ಅರ್ಥ ಆಗ್ತಿದ್ಯಾ? ಅದರಿಂದ ನಾವೇನ್ ಮಾಡ್ತೀವಿ ಅಂತಂದ್ರೆ ಮೋರ್ ಡೆವಲಪಿಂಗ್ ಕಂಟ್ರೀಸ್ ಏನಿದೆಯೋ, ಮೋರ್ ಡೆವಲಪಿಂಗ್ ಕಂಟ್ರೀಸ್ ಅಲ್ಲಿ ಇಂಡಿಯನ್ ಎಕಾನಮಿ ಏನಾಗ್ತಿದೆ ಅಂತಂದ್ರೆ ಮೋರ್ ಎಕ್ಸ್ಚೇಂಜ್ ರಿಸರ್ವ್ಸ್ ಹೋಲ್ಡರ್ಸ್ ಇನ್ ದ ವರ್ಲ್ಡ್ ಅಂತಂದ್ರೆ ಲಾರ್ಜೆಸ್ಟ್ ಫಾರಿನ್ ಎಕ್ಸ್ಚೇಂಜ್ ಕಂಟ್ರಿ ಅಂತ ಹೇಳ್ಬಿಟ್ಟು ನಾವೇನ್ ಮಾಡ್ತೀವಿ ಅಂತಂದ್ರೆ ಇಂಡಿಯಾನ ಕನ್ಸಿಡರ್ ಮಾಡ್ತೀವಿ. ಡಿಯರ್ ಸ್ಟೂಡೆಂಟ್ಸ್, ಇದಿಷ್ಟು ಸಹ ಏನಾಗ್ತಾ ಇರುತ್ತೆ ಅಂತಂದ್ರೆ ಥರ್ಡ್ ಚಾಪ್ಟರ್ ಆಗಿರುತ್ತೆ. ನೆಕ್ಸ್ಟ್ ಕ್ಲಾಸ್ ವಿ ಹ್ಯಾವ್ ಡಿಸ್ಕಸಿಂಗ್ ಅಬೌಟ್ ದ ನ್ಯೂ ಚಾಪ್ಟರ್. ಥ್ಯಾಂಕ್ ಯು ಸೋ ಮಚ್.